ಈಗ ನಿಮಗೆ ಸೆಕೆಂಡ್ RX ಕೂಡ ನಾನು ಸೌಂಡ್ ತಿಳಿಸ್ಕೊಡ್ತೀನಿ. ಇಂಜಿನ್ ಸ್ಟಾರ್ಟ್ ಮಾಡಿ ಸೌಂಡ್ ಎಲ್ಲ ಇಂಜಿನ್ನಲ್ಲಿ. ಓಕೆ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ ಎಲ್ಲಾನು ಕೂಡ ಪ್ರತಿಯೊಂದು ಕೂಡ ತುಂಬಾನೇ ಜೆನ್ಯೂನ್ ಕಂಡೀಷನ್ ಇರುವಂತದ್ದು. ಏನ್ ಹೇಳ್ತಾ ಇದ್ದೀರಾ ಸರ್? 110 ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್. 110. ಓಕೆ, 1,10,000 ನೆಗೋಷಿಯಬಲ್. ಇದು ಸರ್ ತುಂಬಾ ಜನ RX 135, RX Z, RX King ಈಗೆಲ್ಲ ಬೈಕ್ ಕೇಳ್ತಾ ಇರ್ತೀರಲ್ವಾ? ನಿಮ್ಗೋಸ್ಕರ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಮೈಸೂರಲ್ಲಿ ಇರುತ್ತೆ. ಮೈಸೂರಲ್ಲಿ ಎಲ್ಲಿ ಅಂದ್ರೆ ಅಶೋಕ ರೋಡ್. ನೀವು ನೋಡ್ತಾ ಇರ್ಬೋದು, ಮಸ್ಜಿದ್ ಆಪೋಸಿಟ್ ಅಲ್ಲಿ ಈ ಒಂದು ಗ್ಯಾರೇಜ್ ಇರುತ್ತೆ, ಮತ್ತೆ ಶೋರೂಮ್ ಇರುತ್ತೆ. ಸೈಂಟ್ ಫಿಲೋಸ್ ಚರ್ಚ್ ಆಪೋಸಿಟ್ ರೋಡ್, ಅಶೋಕ ರೋಡ್ ಅಂತ ಏನ್ ಹೇಳ್ತೀವಿ. ಅಶೋಕ ರೋಡ್ ಅಲ್ಲಿ ಪಾರ್ಕ್ ಪಕ್ಕದಲ್ಲಿ ಮಸೀದಿ ಆಪೋಸಿಟ್ ಅಲ್ಲಿ ನಿಮ್ಗೆ ಈ ಒಂದು ಗ್ಯಾರೇಜ್ ಸಿಗುತ್ತೆ. ಇವ್ರ ಹತ್ರ ನೀವು RX ನ ಬೇಕಾದ್ರೆ ಪರ್ಚೇಸ್ ಮಾಡಬಹುದು, ಇಲ್ಲಾಂದ್ರೆ ಅವ್ರ RX ಕೂಡ ಎಕ್ಸ್ಚೇಂಜ್ ಕೂಡ ಮಾಡಬಹುದಲ್ವಾ ಸರ್? ಮಾಡಬಹುದು. ಓಕೆ, ನಿಮ್ದು RX ಇದ್ರೆ ನೀವು ಸೇಲ್ ಮಾಡ್ಬೇಕು ಅಂದ್ರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಾಂದ್ರೆ ತುಂಬಾ ಜನ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳ್ತೀರಾ. ಯಾಕಂದ್ರೆ RX ತಗೊಂಡಿರೋ ಯಾರು ಅದೇ ತರ ಸ್ಟಾಕ್ ಅಲ್ಲಿ ಓಡಿಸಲ್ಲ. ರೀಸ್ಟೋರ್ ಮಾಡಬೇಕು, ಮಾಡಿಫಿಕೇಶನ್ ಮಾಡಬೇಕು, ಸೈಲೆನ್ಸರ್ ಚೇಂಜ್ ಮಾಡಬೇಕು, ಸಸ್ಪೆನ್ಷನ್ ವರ್ಕ್ ಮಾಡಬೇಕು, ಈ ತರ ಏನೇ ಇದ್ರು ಕೂಡ ನೀವು ಕರೆ ಮಾಡಬಹುದು. ನೀವು ನೋಡ್ತಾ ಬೋದು, ಇವತ್ತು ಇವ್ರ ಹತ್ರ ಸ್ಟಾಕ್ ಅಲ್ಲಿ ಒಂದು 5 ಇರುತ್ತೆ. ಬಟ್ ಇವಾಗ ನಾವು ನಿಮ್ಗೆ 3 ತೋರಿಸ್ತೀವಿ, ಇನ್ನೆರಡು ರೀಸ್ಟೋರ್ ಆಗ್ತಾ ಇದೆ. ಇದ್ಯಾವ್ದು? RX 135 ಫುಲ್ಲಿ ಮಾಡಿಫೈಡ್. ಮತ್ತೊಂದು ಪಕ್ಕದಲ್ಲಿ ಇನ್ನೊಂದು RX 135 ಇದೆ, ಅದು ಕೂಡ ಫುಲ್ಲಿ ರೀಸ್ಟೋರ್ಡ್. ಅದ್ರ ಪಕ್ಕದಲ್ಲಿ RX 100 ಈ ತರ 3 ಗಾಡಿ ಇರುತ್ತೆ. 3 ಗಾಡಿ ಕೂಡ ನಾವು 1 by 1 ಡೀಟೇಲ್ ನಾವು ತಿಳಿಸ್ಕೊಡ್ತೀವಿ. ಈಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಾಡಿಫಿಕೇಶನ್ ಮಾಡಿಸಿದಾರೆ ಅಂತ. ಇದ್ರಲ್ಲೆಲ್ಲ ಓನರ್ಸ್ ಕೌಂಟ್ ಇರಲ್ಲ, ಯಾಕಂದ್ರೆ ಇದು ಬಂದು ಕ್ರೇಜಿ ವೆಹಿಕಲ್ಸ್. ನಿಮ್ಗೆ ಏನೇ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಿರೋ ನೀವು ಮಿನರ್ ಬೈ, ಇವ್ರು ಬಂದು ಹಳೆ ರೈಡರ್, ಇವರು ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡ್ಕೊಡ್ತಾರೆ. ಇವರ ಒಂದು ಟೇಸ್ಟ್ ತಕ್ಕಂಗೆ ಅಥವಾ ನಿಮ್ಮ ಒಂದು ಕ್ರಿಯೇಟಿವಿಟಿ ಇದ್ರೆ ಅದಕ್ಕೆ ತಕ್ಕಂಗೂ ಕೂಡ ಮಾಡ್ಕೊಡ್ತಾರೆ. ಈಗ ಫಸ್ಟ್ ಒನ್ RX 135 ನೀವು ನೋಡ್ತಾ ಇರ್ಬೋದು, ಇದೆಲ್ಲಾನು ಫುಲ್ಲಿ ನಿಮ್ಗೆ ಮಾಡಿಫೈಡ್ ಆಗಿರುತ್ತೆ. ಸಸ್ಪೆನ್ಷನ್ ಆಗಿರ್ಬೋದು, ಹ್ಯಾಂಡಲ್ ಬಾರು, ಮತ್ತೆ ನಿಮ್ಗೆ ಕ್ಲಸ್ಟರ್, ಇಂಪೋರ್ಟೆಡ್ ಯೋಗ್ ಸೆಟ್. ಓಕೆ, ಇವೆಲ್ಲಾನು ಕೂಡ ಇಂಪೋರ್ಟೆಡ್. ನೀವು ಇವರೆಲ್ಲ ಹಾಕ್ಸಿರುವಂತದ್ದು ಫುಲ್ಲಿ ಕಂಪ್ಲೀಟ್ಲಿ ಮಾಡಿಫೈ ಮಾಡಿದ್ದಾರೆ. ಎಲ್ಲಾನು ಕೂಡ ಕಂಪ್ಲೀಟ್ಲಿ ರಿಜಿಸ್ಟರ್ಡ್ ವೆಹಿಕಲ್, ₹1 ಖರ್ಚಿಲ್ದಿರೋಂತ ಗಾಡಿ. ಸರ್, ಇದು ಮಾಡೆಲ್ ಇದು 2003 4 registration. ಓಕೆ, FC insurance everything is up to date. ಎಲ್ಲ ರನ್ನಿಂಗ್ ಅಲ್ಲಿ ಇರುತ್ತೆ. Yes. ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ RX ಎಲ್ಲ? RX without ultra stock bike they'll give 145 up to 52. Okay. Anybody that make power ultra anything means they'll give 38 35. 35 ಅವ್ರಿಗೂ ಮೈಲೇಜ್ ಬರುತ್ತೆ. ಓಕೆ, ಈಗ ಇದು RX ಏನ್ ಫುಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಇದಕ್ಕೆ 220 ಹೇಳ್ತಾ ಇದ್ದಾರೆ ಕಸ್ಟಮರ್. 220 ಸ್ವಲ್ಪ ನೆಗೋಷಿಯಬಲ್, ಹೆಚ್ಚು ಕಡಿಮೆ ಆಗುತ್ತೆ. ಅವ್ರು ಆಲ್ರೆಡಿ ಎಕ್ಸ್ಪೆಂಡ್ ಮೋರ್ ದನ್ 1,20,000 ಸಮಥಿಂಗ್. 1,20,000 ಮೇಲೆ ಖರ್ಚು ಮಾಡಿದ್ದಾರೆ ಆಲ್ರೆಡಿ. ಇದಕ್ಕೆ 2,20,000 2,20,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾವು ವಿಡಿಯೋದಲ್ಲಿ ಹಾಕೋದಿಲ್ಲ, ಯಾಕಂದ್ರೆ ಇವ್ರಿಗೆ ಅನ್ನೆಸೆಸಿಟಿ ಕಾಲ್ಸ್ ಮತ್ತೆ ಟೈಮ್ ಪಾಸ್ ಕಾಲ್ ಜಾಸ್ತಿ ಬರೋದ್ರಿಂದ. ನೀವೇನಾದ್ರು ಜೆನ್ಯೂನ್ ಕಸ್ಟಮರ್ ಆಗಿದ್ರೆ ಇವರ ಒಂದು ಅಡ್ರೆಸ್ ನಾವೇನ್ ಮೆನ್ಷನ್ ಮಾಡಿದೀವಿ ಇಲ್ಲಿ ಬಂದು ನೀವು ಗಾಡಿ ಮೀನಾರ್ ಅಹಮದ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಫೇಸ್ಬುಕ್ ಅಲ್ಲಿ ಮೀನಾರ್ ಅಹಮದ್ ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಇವರ ಒಂದು ಡೀಟೇಲ್ಸ್ ಸಿಗುತ್ತೆ. ಸೊ ಇದಕ್ಕೆ ಆಲ್ರೆಡಿ ನಾವು ಪ್ರೈಸ್ ತಿಳಿಸ್ಕೊಡ್ತೀವಿ. ಮತ್ತೊಂದು ಸ್ವಲ್ಪ ಲುಕ್ ಅಲ್ಲಿ ನೋಡ್ತಾ ಇರ್ಬೋದು, ಯುನೀಕ್ ಆಗಿರುತ್ತೆ. ಅಂದ್ರೆ ತುಂಬಾನೇ ಡಿಸೆಂಟ್ ಲುಕ್ ಅಲ್ಲಿ ಇರುವಂತದ್ದು RX 135. ಇದು ಕೂಡ 99 ಮಾಡಲ್. ನೀವು ನೋಡ್ತಾ ಇರ್ಬೋದು, ಈ ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಿಫೈಡ್ ಸೈಲೆನ್ಸರ್, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ ಎಲ್ಲಾನು ಕೂಡ ಪ್ರತಿಯೊಂದು ಕೂಡ ತುಂಬಾನೇ ಜೆನ್ಯೂನ್ ಕಂಡೀಷನ್ ಇರುವಂತದ್ದು. ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದಕ್ಕೆ? ಅವ್ರ ಕಸ್ಟಮರ್ 150 ಹೇಳ್ತಾ ಇದ್ದಾರೆ. 145 140 ಗಂಟ ಆಗುತ್ತೆ. ಓಕೆ, 1,40,000 ಇಂದ 1,45,000 ಈ ರೇಂಜ್ ಅಲ್ಲಿ ನಿಮ್ಗೆ ಈ ಗಾಡಿಗಳು ಕೂಡ ಸಿಗುತ್ತೆ. ನಾವು ಬೋರ್ಡ್ ಸೈಜ್ ಎಲ್ಲ ಮೆನ್ಷನ್ ಮಾಡ್ತಲ್ಲ, ಯಾಕಂದ್ರೆ ತಗೊಂಡ್ಮೇಲೆ ಮಾಡಿಫಿಕೇಶನ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಕೂಡ ಅದ್ರಲ್ಲಿ ಮೆನ್ಷನ್ ಮಾಡ್ತಲ್ಲ. ಏನಾದ್ರೆ ಹೆಚ್ಚಿನ ಡೀಟೇಲ್ ಬೇಕಾದ್ರೆ ಮೀನಾರ್ ಬೈ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು RX 100 ನೀವು ನೋಡ್ತಾ ಇರ್ಬೋದು, KS06 ರಿಜಿಸ್ಟರ್ಡ್ 2268 ಇದು ವೆಹಿಕಲ್ ನಂಬರ್ ಇರುತ್ತೆ. ಮಾಡಲ್ ಸರ್ ಇದು 96 FC ಇನ್ಶೂರೆನ್ಸ್ ಎವ್ರಿಥಿಂಗ್ ಇಸ್ ಅಪ್ ಟು ಡೇಟ್. ಓಕೆ, ಗಾಡಿ ಕ್ಲಾಸ್ ಕಂಡೀಷನ್, ಒರಿಜಿನಲ್ ಪೇಂಟ್, ಇಂಜಿನ್ ಎಲ್ಲ ಬಹಳ ಚೆನ್ನಾಗಿದೆ. ಏನ್ ₹1 ಕೆಲಸ ಇಲ್ಲ. ಓಕೆ, ಗಾಡಿ ಬರೀ ತಗೋಬೇಕು, ಓಡಿಸ್ಕೋಬೇಕು. ಆಯಿಲ್ ಟ್ಯಾಂಕ್ ಎಲ್ಲ ರನ್ನಿಂಗ್ ಇದೆ, ಆಯಿಲ್ ಪಂಪ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ಟ್ಯಾಂಕ್ ಫಿಲ್ಟರ್ ಬರುತ್ತೆ, ಅದು ಫಿಲ್ಟರ್ನು ಐತೆ ಗಾಡಿನಲ್ಲಿ. ಇಂಡಿಯನ್ ಕಂಪ್ನಿ ಇದೆ. 145 ಹೇಳ್ತಾರೆ ಕಸ್ಟಮರ್. 140 ಆಗುತ್ತೆ. ಮೇ ಬಿ ಮುಂದೆ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, 1,40,000 1,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿದಾಗ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಈಗ ಒಂದೊಂದು RX ಕೂಡ ನಾವು ನಿಮ್ಗೆ ಸೌಂಡ್ ಕೇಳಿಸ್ತೀವಿ ಯಾವ ರೀತಿ ಬರುತ್ತೆ ಅಂತ. ಇದನ್ನ ಸ್ಟಾರ್ಟ್ ಮಾಡಿ ಸರ್. ಇದು ಈಗ ಫಸ್ಟ್ ವೆಹಿಕಲ್ ಆಗ್ಲೇ ಏನ್ ನೋಡಿದ್ರಿ, ಇದ್ರದ್ದು ಸೌಂಡ್ ಕೂಡ ನಾನು ನಿಮ್ಗೆ ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ.
ಸೈಲೆನ್ಸರ್ ಮಾಡಿಫೈಡ್ ಅಲ್ಲ ಇದು? ಎಸ್ ಓಕೆ, ಯಾವ ಸೈಲೆನ್ಸರ್ ಸರ್ ಅದು? ಚೇಂಬರ್, ದಟ್ ಒನ್ ಚೇಂಬರ್. ಓಕೆ, ಈಗ ನಿಮಗೆ ಸೆಕೆಂಡ್ RX ಕೂಡ ನಾನು ಸೌಂಡ್ ತಿಳಿಸ್ಕೊಡ್ತೀನಿ. ಓಕೆ ಸರ್, ಇದ್ರದ್ದು ಹಂಗೆ ಸರ್. ಯಾಕಂದರೆ RX ಅಂದರೆ ಸ್ವಲ್ಪ ಜನಕ್ಕೆ ಸೌಂಡ್ಗೋಸ್ಕರ ತುಂಬಾ ಫೇಮಸ್ ಇದು ಗಾಡಿ. ಸೊ ಅದಕ್ಕೆ ಪ್ರತಿಯೊಂದು ಗಾಡಿದು ಕೂಡ ನಾವು ಸ್ಟಾರ್ಟ್ ಮಾಡಿ ನಿಮಗೆ ಸೌಂಡ್ ತಿಳಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ನಿಮ್ಗೆ ಆಗಲೇ ಗೊತ್ತಾಗ್ಬಿಡುತ್ತೆ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ. ನಿಮ್ಗೆ ಎಕ್ಸ್ಟ್ರಾ ಖರ್ಚಿದೆಯಾ ಇಲ್ವಾ, ಅದೇ ಸೈಲೆನ್ಸರಲ್ಲಿ ಓಡಿಸ್ಬೇಕಾ ಇಲ್ಲ ಸ್ಟಾಕ್ ಸೈಲೆನ್ಸರ್ ಬೇಕಾ, ಈಗ ನೀವು ಡಿಸೈಡ್ ಮಾಡ್ಕೋಬೋದು. ಸ್ಟಾಕ್ ಸೈಲೆನ್ಸರ್ ಬೇಕಾದರೆ ಸ್ಟಾಕ್ ಸೈಲೆನ್ಸರ್ ಕೂಡ ಇವ್ರು ಹಾಕ್ಕೊಡ್ತಾರೆ. ಬಟ್ ಈಗ ಏನಿದೆ ಆ್ಯಸ್ ಇಟ್ ಇಸ್ ಕಂಡೀಷನಲ್ಲಿ ಇರೋಂಥ ಪ್ರೈಸ್ ಇವ್ರು ಹೇಳ್ತಾ ಇದ್ದಾರೆ. ಈಗ ಇದ್ರದ್ದು ಕೂಡ ನಾವು ಸ್ಟಾರ್ಟ್ ಮಾಡಿ ನಿಮಗೆ ಸೌಂಡ್ ಕೇಳಿಸ್ತೀವಿ. RX 100, RX 135 ನೋಡಿದ್ರಿ. ಈಗ ಇಂಜಿನ್ ಸ್ಟಾರ್ಟ್ ಮಾಡಿ ಸೌಂಡ್ ಎಲ್ಲ ಇಂಜಿನ್ನಲ್ಲಿ. ಓಕೆ, ಓಕೆ, ಇಂಜಿನ್ ಫುಲ್ ಸ್ಮೂತ್ ಆಗಿದೆ. ಓಕೆ, ನೀವು ನೋಡ್ತಾ ಇರ್ಬೋದು ಇಂಜಿನ್ ಸೌಂಡೇ ಬರ್ತಾ ಇಲ್ಲ, ಅಷ್ಟು ಸ್ಮೂತ್ ಆಗಿರುತ್ತೆ. ಸಾಕು ಬೈ. ಆಯಿಲ್ ಜಾದ ಹೋಗ. ಇನ್ನೂ ಬರುತ್ತಾ ನಿಮ್ಮ ಹತ್ರ ಸ್ಟಾಕ್ಸು? ಎಸ್, ಬರ್ತಾ ಬೈಕ್ಸ್ ಅಲ್ಲ ಒಳ್ಳೆ ಇದೆ, ಅದು ರೆಡಿ ಮಾಡಬೇಕು. ಓಕೆ, ಇನ್ನು 2 ಗಾಡಿನಾ ಇನ್ನೂ? ಎಸ್. ಓಕೆ, ಅದನ್ನು ಇದೆಯಾ ಸೇಲ್ಗೆ ನೆಕ್ಸ್ಟು? ದಟ್ ಒನ್ 96 RXG. RXG 96 ಮಾಡಲ್. 96 FC ಇನ್ಶೂರೆನ್ಸ್ ಎವ್ರಿಥಿಂಗ್ ಇಸ್ ಅಪ್ ಟು ಡೇಟ್. ಓಕೆ, ಏನು ಪ್ರೈಸಲ್ಲಿ ಕ್ಲೋಸ್ ಆಗ್ಬೋದು ಅದು? 110 ಹೇಳ್ತಿದ್ದಾರೆ. ಹಾಂ, ಸ್ವಲ್ಪ ನೆಗೋಷಿಯಬಲ್. 110. ಹಾಂ, ಓಕೆ, 1,10,000 ನೆಗೋಷಿಯಬಲ್. ಇದು ಸರ್ 135 ಅಲ್ವಾ? 2000 ಮಾಡಲು. ಹಾಂ, 140 ಹೇಳ್ತಾರೆ. ಓಕೆ, 135 130 ಗಂಟೆ ಆಗುತ್ತೆ. ಓಕೆ, 135 ಅಥವಾ 130 ರೇಂಜಲ್ಲಿ ಈ ಗಾಡಿ ಕೂಡ ಕ್ಲೋಸ್ ಆಗುತ್ತೆ. RX 100, RX 135, RXG ಬೇಡ ಅನ್ನೋರಿಗೆ ಸುಜುಕಿ ಸಮುರಾಯ್ ಒರಿಜಿನಲ್ ಗಾಡಿ ಕೂಡ ಇರುತ್ತೆ. K09 ಮೈಸೂರು ರಿಜಿಸ್ಟರ್ಡ್, ಸಿಂಗಲ್ ಓನರು. ಮಾಡಲ್ ಇದು 96. ಓಕೆ, 96 ಅಂದ್ರೆ 1996ನೇ ಮಾಡಲ್, ಸಿಂಗಲ್ ಓನರ್, ಏಕಮಾಲಿಕರ ಗಾಡಿ ಇದು. ಸೀಲ್ಡ್ ಇಂಜಿನ್. ಹಾ, ಆಮೇಲೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? 35,000 rupees. 35,000, 35,000ಕ್ಕೆ ನಿಮ್ಗೆ ಸಮುರಾಯ್ ಕೂಡ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು.